ನಾನು ಗಿರ್ಜಮ್ಮ ಅಂತ ಹಳೆಕೋಟೆ ವಿಲೇಜ್ ಅವರು. ನನಗೆ ಈ ಇದು ಜಮೀನು ತೊಂದರೆ ಮಾಡ್ತಾ ಇದ್ದಾರೆ. ನಾವು ಸುಮಾರು ಸರ್ವೆ ನಂಬರ್ 6ರಲ್ಲಿ 40 ವರ್ಷದಿಂದ ಮಾಡ್ತಾಯಿದ್ವಿ. ಅಂದರೆ ಅವಾಗ ಬಂದು ತೊಂದರೆ ಕೊಡೋದು, ಹಳ್ಳ ಮಾಡೋದು, ಬೆಳೆ ಹಿಡ್ದಂಗೆ ಮಾಡೋದು, ಹೆಂಗ್ಸ್ ಬರ್ತಾಳೆ ಅಂತ ದೌರ್ಜನ್ಯ ಮಾಡೋದು, ನನಗೆ ರ್ಯಾಶಾಗಿ ಮಾತಾಡೋದು, ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಈಗ ನಾವಿಲ್ದಾಗ ಬಂದು ಮಣ್ಣೆಲ್ಲ ಆ ಕಡೆ ತಳ್ಳಿದ್ದಾರೆ. ನನಗೆ ಹೊಲ ಮಾಡಿಕೊಡ್ದು ಅಂತ. ನಮಗಿರೋದು ಇಷ್ಟೇ ಹೊಲ, ಇದು ಬಿಟ್ಟರೆ ಬೇರೆ ಇಲ್ಲ. ಅದರಿಂದ ನನಗೆ ಅವ್ರಿಗೆ ನಮ್ಮ ಜಮೀನು ನಮ್ಗೆ ಬಿಡ್ಕೊಡೋಂಗೆ ಮಾಡಬೇಕು. ಮತ್ತು ಎಲ್ಲಾದ್ರೂ ನಾನು ದೊಡ್ಡ ವ್ಯಕ್ತಿಗಳ ಹತ್ರ ಹೋಗಿ ಅವ್ರನ್ನ ನಾವು ಒಂದು ನ್ಯಾಯ ಕೇಳಿದ್ರೆ ಎಲ್ಲ ಅವ್ರ ಕಡೆಗೆ ಮಾತಾಡ್ತಾರೆ. ಎಲ್ಲ ಬರೀ ದುಡ್ಡಲ್ಲೇ ಇದ್ದಾರೆ, ನ್ಯಾಯ ಕೊಡ್ಸೋರು ಯಾರೂ ಇಲ್ಲ. ಪೊಲೀಸವರು ದಿವಸ ಕರೆಸೋದು, ನನ್ನ ಅಲ್ಲಿ ಕುಂಡ್ರಿಸೋದು, ಕರೆಸ್ತೀವಮ್ಮ ಅನ್ನೋದು, ಮತ್ತೆ ಕರೆಸೋದೇ ಇಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೀರಿಲ್ಲದೆ, ಊಟ ಇಲ್ಲದೆ ಅಲ್ಲೇ ಇದ್ದು ಎಷ್ಟು ನನಗೆ ಆರೋಗ್ಯ ಜ್ವರ ಎಲ್ಲ ಬಂದು ತುಂಬ ಕಷ್ಟ ಬೀಳ್ತಾ ಇದ್ದೀವಿ ಇವತ್ತು. ಆಮೇಲೆ ದಿವಸ ಕರೆಸೋದು, ಆ ಥರ ಹೇಳೋದು. ನಾನು ಸ್ಟೇಷನ್ಗೆ ಹೋಗಿದ ತಕ್ಷಣ ಈಗ ಹೊರಟ್ರಮ್ಮ ಅನ್ನೋದು, ಮತ್ತು ಬಸ್ ಹತ್ತಿದ ತಕ್ಷಣ ಬಾಮ್ಮ ಬಂದಿದ್ದಾರೆ ಅನ್ನೋದು, ಈ ಥರ ಎಲ್ಲ ಮಾಡಿದ್ರು. ನನಗೆ ಅವರು ನ್ಯಾಯ ಕೊಡಿಸ್ರಿ ಅಂದರೆ ಈ ಥರ ನನಗೆ ಅನ್ಯಾಯ ಮಾಡಿದ್ರು. ಇದು ಪೊಸಿಷನ್ನಲ್ಲಿ 3 ಎಕರೆ ನಾವು ಅರ್ಜಿ ಹಾಕಿದ್ದೀವಿ. ಸೊ ಎಲ್ಲ ಮಾಡ್ಕೊತಾ ಇದ್ವಿ ಸ್ವಲ್ಪ. ಪ್ರೆಷರ್ ಅವರು ನಿಮ್ದೇನಿದೆ ತೊಗೊಂಬ, ನಾನು ತೆಗೆದು ಆಮೇಲೆ ಮಾತೆತ್ತಿದ್ರೆ ವರ್ಷಕ್ಕೆ ದುಡ್ಡು ಕೊಡ್ತೀನಿ, ನೀನು ಬಿಟ್ಟೋಗು. ನನಗೆ ಜಮೀನು ಬೇಕಪ್ಪ, ಜಮೀನಿಲ್ಲ ಅಂತ ನಾನು ಹೇಳಿದ್ರೆ ಇಲ್ಲ, ನಾನು ದುಡ್ಡು ಕೊಡ್ತೀನಿ, ನೀನು ಬಿಟ್ಟೋಗು. ಇದೇ ಮಾತಲ್ಲಿ ಅವರು ನನಗೆ ಟಾರ್ಚರ್ ಕೊಡ್ತಾರೆ. ಮತ್ತು ನನಗೆ ತುಂಬ ಜಮೀನು ಅಂದರೆ ಎಲ್ಲ ಅಗಿಯೋದು, ಹಳ್ಳ ಮಾಡೋದು, ಜಮೀನು ಮಾಡ್ದಂಗೆ ನನಗೆ ತೊಂದರೆ ಮಾಡ್ತಾ ಇದ್ದಾರೆ. ಇದಾವೆ, ಅದೇ ದರ್ಖಾಸ್ತು ಹಾಕಿದ್ದೀನಿ. 53 ಇದೆ, ಅದೊಂದು ತಂತು ಅವ್ರಿಗೆ ಕೊಟ್ಬಿಡ್ತೀನಿ. ನಿಮ್ಮ ಹೆಸರಲ್ಲಿ ಹಾಕಿದ್ದೀರಾ? ನನ್ನ ಹೆಸರಲ್ಲಿ. ಅದು ಹಾಕಿನ 93ಅಲ್ಲಿ. ನೀವು ಪೊಸಿಷನ್ ಬಂದ್ರಲ್ಲ, ಅವಾಗ ಕ್ರಷರ್ ಇದ್ವಾ ಅಥವಾ ನೀವು? ಏನು ಇರಲಿಲ್ಲ, ಅವಾಗೇನೆ 93ಯಲ್ಲೇ ಹಾಕಿದ್ದೀವಿ. ಕ್ರಷರ್ ಈಗ ರೀಸೆಂಟ್ ಆಗಿ ಆಗಿರೋದು. ಅವಾಗೆಲ್ಲ ಬಂದು ಏನೆಲ್ಲ ಈ ಜಾಗ ಹೆಂಗಿತ್ತು, ಇದೆಲ್ಲ ಹೆಂಗಿತ್ತು? ಜಾಗ ಫೋಟೋ ತೋರಿಸಿದ್ನಲ್ಲ ಸರ್, ಆ ಥರ ತುಂಬ ಬೆಟ್ಟ ಗುಟ್ಟೆ, ಅದರಲ್ಲಿ ತುಂಬ ಕಷ್ಟ ಬಿದ್ದು ಕಲ್ಲುಗಳೆಲ್ಲ ತೆಗಿಯೋದು ಎಲ್ಲ ತುಂಬ ಕಷ್ಟ ಬಿದ್ದು ನಾವು ಜಮೀನು ಮಾಡ್ಕೊಂಡು. ಅವ್ರು ನೋಡಿ ಅರ್ಧ ಬಂದಿದ್ದಾರೆ. ಅದೇ ಕಲ್ಲು ಅವ್ರಿಗೆ ಜಮೀನು ಮುಖ್ಯ ಅಲ್ಲ, ಬಂಡೆ ಹೊಡೆಯೋದು, ಕಲ್ಲು ಹೊಡೆಯೋದು ಇದೇ ಮುಖ್ಯ. ಬೇರೆ ಬೆಳಿಬೇಕು ಅನ್ನೋದು ಏನಿಲ್ಲ ಅವ್ರಿಗೆ. ನಮ್ಮಂಥವ್ರದ್ದು ಕಿತ್ಕೊಳ್ಳೋದು, ಈ ಥರ ಅನ್ಯಾಯ ಮಾಡೋದು, ದೌರ್ಜನ್ಯ ಮಾತೆತ್ತಿದ್ರೆ ರೋಫಾಗಿ ಮಾತಾಡೋದು, ಭಯ ಇಕ್ಸೋದು. ಈಗೇನ ಭಯ ಆಗ್ತಿದೆ ನಿಮಗೆ ಅಲ್ಲ? ಆ ಥರ ಮಾಡಿದ್ರೆ ಒಂದು ಟೈಮ್ ಇಲ್ಲ, ರಾತ್ರಿ ನೋಡಿದ್ರೆ ಕಲ್ಲುಗಳು ಹಾಕಿದ್ದಾರೆ. ಇದರಲ್ಲಿ ಮಲಗಿದ್ರೆ ಹಿಂದ್ಗಡೆಯಿಂದ ಇಶಿದಪ್ಪ ಕಲ್ಲು ಹಾಕಿದ್ದಾರೆ. ಅಲ್ಲ, ನಮ್ಮ ಹುಡುಗ, ಚಿಕ್ಕ ಹುಡುಗ ಒಬ್ಬ ಬಂದಿದ್ದ. ಆದ್ರೆ ನಾನು ಇದ್ದಂಗೆನೆ ಇಷ್ಟಪ್ಪ ಕಲ್ಲು. ನನಗೆ ನ್ಯಾಯ ಕೊಡಿಸ್ಬೇಕು, ನಂಗೆ ಜಮೀನು ಬೇಕು. ನಮಗೆ ಜಮೀನಿಲ್ಲ, ನಮ್ಗೆ ಬೇರೆ ಎಲ್ಲ ಏನು ಬೇಡ.